ಎವ್ರಿವನ್. ರಾಸಾಯನಿಕ ಸಮೀಕರಣಗಳು ಪಾಠದ ಮೇಲಿನ 7ನೇ ಪ್ರಶ್ನೆಯನ್ನ ನೋಡೋಣ. ಕಾಪರ್ ಆಕ್ಸೈಡ್ ಪ್ಲಸ್ H2O ಅದು ಉತ್ಪನ್ನವಾಗಿ ಕೊಡ್ತಾ ಇರೋದು ಕಾಪರ್ ಮತ್ತೆ H2O ಅನ್ನ. ಈ ಕ್ರಿಯೆಯಲ್ಲಿ ಅನುಕ್ರಮವಾಗಿ ಉತ್ಕರ್ಷಣ ಮತ್ತೆ ಅಪಕರ್ಷಣಕ್ಕೆ ಒಳಗಾಗುವ ಪ್ರತಿವರ್ತಕಗಳೆಂದರೆ ಅಂತ ಕೇಳ್ತಾ ಇದ್ದಾರೆ. ಉತ್ಕರ್ಷಣ ಅಂದ್ರೆ ಏನು? ಆಮ್ಲಜನಕ ಸೇರ್ಪಡೆ ಆಗೋದು ಅಥವಾ ಹೈಡ್ರೋಜನ್ ಬೇರ್ಪಟ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಉತ್ಕರ್ಷಣೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿದ್ರೆ ಕಾಪರ್ ಆಕ್ಸೈಡ್, ಇಲ್ಲಿ ಆಕ್ಸಿಜನ್ ಇದೆ, ಆದ್ರೆ ಉತ್ಪನ್ನ ಭಾಗದಲ್ಲಿ ನೋಡಿದ್ರೆ ಆಕ್ಸಿಜನ್ ಬಿಟ್ಟು ಹೋಗ್ತಾ ಇದೆ ಅಲ್ವಾ? ಸೊ ಇದೇನಾಯ್ತು? ಉತ್ಕರ್ಷಣೆ ಅಲ್ಲ. ಹಾಗಿದ್ರೆ ಅಪಕರ್ಷಣೆ ಏನು? ಆಮ್ಲಜನಕ ಬಿಟ್ಟು ಹೋಗೋದು ಅಥವಾ ಹೈಡ್ರೋಜನ್ ಸೇರ್ಪಡೆ ಆಗೋದನ್ನ ನಾವೇನಂತ ಹೇಳ್ತೀವಿ? ಅಪಕರ್ಷಣೆ. ಸೊ ಇಲ್ಲಿ ಕಾಪರ್ ಆಕ್ಸೈಡ್ ಇಂದ ಕಾಪರ್ ಆಗ್ತಾ ಇದೆ ಅಂತ ಅಂದ್ರೆ ಆಮ್ಲಜನಕ ಬಿಟ್ಟು ಹೋಗಿದೆ. ಹಾಗಿದ್ಮೇಲೆ ಕಾಪರ್ ಆಕ್ಸೈಡ್ ಉತ್ಕರ್ಷಣೆ ಆಗ್ತಾ ಇದೆ. ಅಲ್ಲಿ ಅನುಕ್ರಮವಾಗಿ ಅಂತ ಕೇಳಿರೋದಕ್ಕೆ ಮೊದಲು ಯಾವುದು ಉತ್ಕರ್ಷಣೆ ಆಗ್ತಾ ಇದೆ ಅದನ್ನೇ ನೋಡ್ಬೇಕು. ಸೊ ಕಾಪರ್ ಆಕ್ಸೈಡ್ ಉತ್ಕರ್ಷಣೆ ಆಗ್ತಾ ಇದೆ, ಯಾಕಂದ್ರೆ ಅಪಕರ್ಷಣೆ ಆಗ್ತಾ ಇದೆ, ಹೌದಾ? ಸೊ ಇಲ್ಲಿ ಆಕ್ಸಿಜನ್ ಬಿಟ್ಟು ಹೋಗ್ತಾ ಇರೋದಕ್ಕೆ ಕಾಪರ್ ಆಕ್ಸೈಡ್ ನಿಂದ ಉತ್ಕರ್ಷಣೆ ಆಕ್ಸಿಜನ್ ಸೇರ್ಕೊಂಡ್ರೆ ಅಥವಾ ಹೈಡ್ರೋಜನ್ ಬಿಟ್ಟು ಹೋದ್ರೆ ಅದಕ್ಕೆ H- ಅಂತ ಬರ್ದಿದ್ದೀನಿ. ಇದು ಅಯಾನು ಅಲ್ಲ ಮಕ್ಕಳೇ, H- ಆಗ್ತಾ ಇದೆ, ಕಳೆದು ಹೋಗ್ತಾ ಇದೆ ಅನ್ನೋದನ್ನ ನಾನು ಈ ರೀತಿಯಾಗಿ ಬರ್ದಿರೋದು. ಇದನ್ನ ಉತ್ಕರ್ಷಣೆ ಅಂತ ಹೇಳ್ತೀವಿ. ಇನ್ನು ಅಪಕರ್ಷಣೆಯನ್ನ ಹೇಳೋದಿದ್ರೆ ಆಕ್ಸಿಜನ್ ಬಿಟ್ಟು ಹೋದ್ರೆ ಅಥವಾ ಹೈಡ್ರೋಜನ್ ಸೇರ್ಪಡೆ ಆದ್ರೆ ಅದನ್ನ ನಾವು ಅಪಕರ್ಷಣೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೊದಲಿಗೆ ಕಾಪರ್ ಆಕ್ಸೈಡ್ ಏನಿದೆಯಲ್ಲ ಅದರಿಂದ ಆಕ್ಸಿಜನ್ ಬಿಟ್ಟು ಹೋಗ್ತಾ ಇರೋದಕ್ಕೆ ಇದು ಅಪಕರ್ಷಣೆ ಆಗ್ತಾ ಇದೆ. ಹಾಗೆ ಇಲ್ಲಿ ಹೈಡ್ರೋಜನ್ ನ ಜೊತೆಗೆ ಆಕ್ಸಿಜನ್ ಸೇರ್ಪಡೆ ಆಗ್ತಾ ಇದೆ ಅಲ್ವಾ? ಹಾಗಿದ್ಮೇಲೆ ಹೈಡ್ರೋಜನ್ ಉತ್ಕರ್ಷಣೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಅನುಕ್ರಮವಾಗಿ ಉತ್ಕರ್ಷಣೆ ಮೊದಲು ಕೇಳಿರೋದಕ್ಕೆ ಉತ್ಕರ್ಷಣೆ ಆಗ್ತಾ ಇರೋದು ಹೈಡ್ರೋಜನ್. ಹಾಗಾಗಿ ಹೈಡ್ರೋಜನ್ ಮೊದಲು ಇರುವಂತಹದ್ದನ್ನ ನಾವು ನೋಡ್ಬೇಕು. ಸೊ ಹೈಡ್ರೋಜನ್ ಉತ್ಕರ್ಷಣೆ ಆಗ್ತಾ ಇದೆ, ನಂತರ ಕಾಪರ್ ಆಕ್ಸೈಡ್ ಅಪಕರ್ಷಣೆ ಆಗ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ.